ಶ್ರೀ ಬಸವ ಚಾನೆಲ್ನ ಆತ್ಮೀಯ ಶರಣ ಬಂಧುಗಳೇ, ಈಗ ನಾವು ಈ ಬೆನ್ನ ಮೇಲೆ ಮಲಗಿ ಮಾಡುವಂತಹ ಆಸನಗಳನ್ನ ಈಗ ಮಾಡೋಣ. ಕಟಿ ಉತ್ಥಾನಾಸನ. ಕಟಿ ಉತ್ಥಾನಾಸನ ಬಹಳ ಸರಳ ಆಸನ. ಈ ಆಸನವನ್ನು ಪ್ರತಿಯೊಬ್ಬರು ಮಾಡಬಹುದು. ವಿಶೇಷವಾಗಿ ಸೊಂಟ ನೋವುಗಳ ಸಮಸ್ಯೆ ಇದ್ದವರು, ವಯಸ್ಸಾದವರು, ಭಾಳ ಸೊಂಟ ನೋವು ಅಂತ ಹೇಳ್ತಿರ್ತಾರೆ, ಅವರು ಇಷ್ಟನ್ನು ಮಾಡಿದರೆ ಸಾಕು. ಯಾವುದು ಕಟಿ ಉತ್ಥಾನಾಸನ, ಯಾವುದೇ ನೋವು ನಿವಾರಕ ಮಾತ್ರೆ ತಗೋಬೇಕಾಗಿಲ್ಲ. ಸಹಜವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಮೇಲೆ ಕೆಳ್ಕೊಳ್ಳಿ, ಎರಡೂ ಪಾದಗಳನ್ನ ಜೋಡಿಸಿ, ನಿಮ್ಮ ಕೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ, ನೇರವಾಗಿರಲಿ. ಈಗ ನಿಧಾನವಾಗಿ ನಿಮ್ಮ ಶೀಟ್ ಅಲ್ಲೇ ಇರಬೇಕು, ಅಂದರೆ ನಿತಂಬಗಳು ಅಲ್ಲೇ ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು. ಈಗ ನಿಮ್ಮ ಶರೀರವನ್ನು ಹೊಟ್ಟೆನ ಮೇಲಕ್ಕೆ ಎತ್ತಿ ನಿಮ್ಮ ಬೆನ್ನು ಹುರಿಯನ್ನು ಒಂದಿಷ್ಟು ಬಾಗಿಸಬೇಕು. ಎದೆ ಮತ್ತು ಹೊಟ್ಟೆನ ಮೇಲಕ್ಕೆ ಎತ್ತಿ ಉಸಿರು ತುಂಬುತ್ತಾ. ಉಸಿರು ಬಿಡ್ತಾ ಕೆಳಗಡೆ ಬನ್ನಿ. ಈಗ ಆ ಸೊಂಟವನ್ನು ಜೋರಾಗಿ ಭೂಮಿಗೆ ಒತ್ತಬೇಕು. ಇನ್ನೊಂದು ಸಾರಿ ಮಾಡಿ. ಮತ್ತೊಮ್ಮೆ. ವಿಶ್ರಾಂತಿ. ಈಗ ನಿಧಾನವಾಗಿ ಮಗ್ಲು ಕೊರಳಿ ಎತ್ಕೊಂಡ್ಕೊಳ್ಳಿ. ಬಂಧುಗಳೇ, ನೀವು ಈ ಆಸನಗಳನ್ನ ಮಾಡೋದರಿಂದ ನಿಮ್ಮನ್ನು ನೀವು ಉಪಚರಿಸ್ಕೊಳ್ತೀರಿ. ಅದಕ್ಕಾಗಿ ನಾವು ಈ ಅಂಕಣಕ್ಕೆ ಏನು ಹೆಸರು ಕೊಟ್ಟಿವಪ್ಪ ಅಂತಂದರೆ ಆರೋಗ್ಯಕ್ಕಾಗಿ ಯೋಗ ಉಪಚಾರ. ನೀವು ಆಸ್ಥಾ ಚಾನಲ್ನಲ್ಲೂ ಬಾಬಾ ರಾಮದೇವ್ಜಿಯವರುಗಳನ್ನ ಮಾಡಿ ತೋರಿಸ್ತಿರ್ತಾರೆ. ಅದಕ್ಕಾಗಿ ಸಹಜ ಸರಳ ಕನ್ನಡದ ಏನಪ್ಪ ಅಂತಂದರೆ ವಾಹಿನಿ ಶ್ರೀ ಬಸವ ಟಿವಿ. ಇಲ್ಲಿ ನಾವು ಕನ್ನಡದಲ್ಲೇ ಸಹಜವಾಗಿ ಕನ್ನಡಿಗರಿಗಾಗಿ ನಾವು ವಿಚಾರಗಳನ್ನ ಹಂಚ್ಕೋತಾ ಇದ್ದೀವಿ. ಅದಕ್ಕಾಗಿ ಈ ಕಟಿ ಉತ್ಥಾನಾಸನ, ಈ ಕಟಿ ಉತ್ಥಾನಾಸನದಿಂದ ಸ್ಲಿಪ್ ಡಿಸ್ಕ್, ಸಿಯಾಟಿಕಾ ಹಾಗೂ ಸೊಂಟ ನೋವುಗಳಲ್ಲಿ ಇದು ಬಹಳ ಉಪಯೋಗಿ ಬಂಧುಗಳೇ. ಈಗ ಬಂಧುಗಳೇ, ಬೆನ್ನ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ನಾವು ಮುಂದಿನ ಆಸನ ಕಂಧರಾಸನ. ಕಂಧರಾಸನ ಮಾಡೋಣ. ಈಗ ಶವಾಸನ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಮೇಲೆ ಕೆಳ್ಕೊಳ್ಳಿ. ಎರಡೂ ಕಾಲುಗಳ ನಡುವೆ 1-1.5 ಫುಟ್ನಷ್ಟು ಅಂತರ ಇರಲಿ. ಈಗ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಕಣಕಾಲುಗಳನ್ನ ಹಿಡ್ಕೊಳ್ಳಿ, ಪ್ರಯತ್ನ ಮಾಡಿ. ಈಗ ನಿಧಾನವಾಗಿ ಉಸಿರು ತುಂಬುತ್ತಾ ನಿಮ್ಮ ಸೊಂಟವನ್ನು ಎತ್ತಬೇಕು. ಮತ್ತು ನಿತಂಬವನ್ನು, ಸೊಂಟ ಮತ್ತು ನಿತಂಬವನ್ನು ಮೇಲಕ್ಕೆತ್ತಿ, ನಿಮ್ಮ ಶೀಟನ್ನು ಮೇಲಕ್ಕೆತ್ತಿ. ಮೊಳಕೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ಬೆನ್ನು ಬಿಲ್ಲಿನಂಗೆ ಬಾಗಿರಲಿ. ಮತ್ತೆ ಉಸಿರನ್ನು ಬಿಡ್ತಾ ಸೊಂಟವನ್ನು ನೆಲಕ್ಕೆ ಒತ್ತಿ. ಇನ್ನೊಂದು ಸಾರಿ ಮಾಡಿ ನೋಡೋಣ ನಿಧಾನವಾಗಿ. ಕಂಧರಾಸನ ಅಥವಾ ಸೇತು ಬಂಧ ಆಸನ ಅಂತಲೂ ಇದನ್ನು ಕರೀತಾರೆ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಒಂದು 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು. ಶವಾಸನ. ಮಗ್ಗಲಿಗೆ ಹೊರಳಿ ಇಡ್ರಿ, ಮಗ್ಗಲಿಗೆ ಹೊರಳಿ ಎದ್ದು. ಈಗ ಕಂಧರಾಸನದ ಲಾಭಗಳು ಏನು ಅಂತ ನೋಡೋಣ. ಕಂಧರಾಸನವನ್ನು ಮಾಡೋದರಿಂದ, ಆ ಒಂದು ಸೇತು ಬಂಧ ಆಸನವನ್ನು ಮಾಡೋದರಿಂದ ಸೂರ್ಯಕೇಂದ್ರ, ನಾಭಿ, ಭಟ್ಟಿ ಸರಿದಿರೋದು ಅಂತ ಹೇಳ್ತಾರಲ್ಲ, ಅದು ದೂರ ಆಗ್ತದೆ. ಅದನ್ನು ಕೇಂದ್ರೀಕತೆಗೊಳಿಸಲಿಕ್ಕೆ ಸರ್ವೋತ್ತಮವಾದಂಥ ಆಸನ ಇದು. ಹೊಟ್ಟೆ ನೋವು, ಸೊಂಟ ನೋವುಗಳಲ್ಲಿ ಉಪಯೋಗಿ. ಗರ್ಭಾಶಯಕ್ಕೆ ಬಹಳ ಲಾಭಪ್ರದವಾದಂಥ ಆಸನ. ಇದರಿಂದ ಬಂಜೆತನ, ಮಾಸಿಕ ವಿಕಾರ, ಬಿಳಿ ಸೆರಗು, ರಕ್ತಪ್ರದರ ಹಾಗೂ ಪುರುಷರ ಧಾತು ವಿಕಾರಕ್ಕೆ ಲಾಭಕಾರಿ. ವಿಶೇಷವಾಗಿ ಗಂಡ ಹೆಂಡತಿಯರು ದಿನಾಲೂ ಇದನ್ನು ಮಾಡ್ತಾ ಹೋದರೆ ಅವರೇನಪ್ಪ ಅಂತಂದರೆ ಜೀವನದಲ್ಲಿ ಆನಂದದಿಂದ ಇರಬಹುದು. ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಯಾರಿಗೆ ಒಂದು ಬಂಜೆತನದ ಸಮಸ್ಯೆ ಇದೆಯೋ ಅವರು ಈ ಆಸನವನ್ನು ಹಾಕಬೇಕು ತಾಯಿಂದರೆ. ಇನ್ನು ಯಾರಿಗೆ ಈ ಒಂದು
ಗಂಡು ಮಕ್ಕಳಲ್ಲಿ ಏನಪ್ಪ ಅಂತಂದರೆ ಈ ಒಂದು ವೀರ್ಯಾಣುಗಳ ಕೊರತೆ ಇರ್ತದೆ, ಧಾತು ವಿಕಾರ ಸಂಬಂಧಿ ಕಾಯಿಲೆಗಳಿರ್ತಾವೆ, ಹೀಗಾಗಿ ಮಕ್ಕಳಾಗುವುದಿಲ್ಲ. ಅದು ಪುರುಷ ಬಂಜತನ ಅಂತ ಹೇಳ್ತಾರೆ. ಅವರು ಸಹಿತ ಈ ಒಂದು ಆಸನವನ್ನು, ಬಹಳ ಸರಳ ಆಸನ, ಈ ಆಸನವನ್ನು ನಿಯಮಿತವಾಗಿ ಅಭ್ಯಸಿಸಬೇಕು. ಈಗ ಮತ್ತೆ ಒಂದಿಷ್ಟು ಮುಂದಿನ ಆಸನಕ್ಕೆ ಹೋಗೋಣ. ಈಗ ಮರ್ಕಟಾಸನ, ಮಂಗನ ಆಸನ. ಮರ್ಕಟ ಅಂದರೆ ಮಂಗ. ಈಗ ಆ ಮಂಗನ ಆಸನ ಮಾಡಿದರೆ ನಿಮಗೆ ಎಂದು ನಿಮ್ಮ ಜೀವನದಲ್ಲಿ ಸೊಂಟು ನೋವು ಬರಲಿಕ್ಕೇ ಇಲ್ಲ. ಅದಕ್ಕಾಗಿ ಆ ಮರ್ಕಟಾಸನವನ್ನು ನೋಡಿ ಮತ್ತೆ ಅದರ ಲಾಭಗಳನ್ನು ನೋಡೋಣ. ಈಗ ಮತ್ತೆ ಶವಾಸನದಲ್ಲಿ ಬನ್ನಿ. ಶವಾಸನ, ಮರ್ಕಟಾಸನ ಬಹಳ ವಿಶೇಷ. ಮರ್ಕಟಾಸನದ 3 ಸ್ಥಿತಿಗಳನ್ನ ಬಂಧುಗಳೇ ನಾವೀಗ ನೋಡೋಣ. ಈಗ ನಿಮ್ಮ 2 ಕಾಲುಗಳನ್ನ ಜೋಡಿಸಿ, ಕೈಗಳು ನಿಮ್ಮ ಭುಜಕ್ಕೆ ನೇರವಾಗಿ ಚಾಚಿರಲಿ, ಮಗ್ಗಲಕ್ಕೆ. ಅಂಗೈಗಳು ಆಕಾಶದ ಕಡೆ ಮುಖ ಮಾಡಿರಲಿ. ನಿಧಾನವಾಗಿ ಕಾಲುಗಳನ್ನ ಮೇಲೆ ಕೆಳ್ಕೊಳ್ಳಿ. ನಿಮ್ಮ ನಿತಂಬಕ್ಕೆ ನಿಮ್ಮ ಹೆಮ್ಮಡಿಗಳು ತಾಗಿರಲಿ. 2 ಪಾದಗಳನ್ನ ಜೋಡಿಸಿ, 2 ಮೊಳಕಾಲುಗಳು ಜೋಡಿಸಿದ್ದಿರಲಿ. ಈಗ ಉಸಿರನ್ನು ತುಂಬಿಕೊಳ್ತಾ ನಿಮ್ಮ 2 ಕಾಲುಗಳನ್ನ ಬಲಗಡೆಗೆ ಒಯ್ಯಬೇಕು, ಕುತ್ತಿಗೆಯನ್ನು ಎಡಗಡೆಗೆ ಒಯ್ಯಬೇಕು. ಈಗ ಉಸಿರು ತುಂಬ್ತಾ ನಿಮ್ಮ 2 ಮೊಳಕಾಲ ಮೇಲೆ ಮೊಳಕಾಲು ಇರಲಿ, ಪಾದದ ಮೇಲೆ ಪಾದ ಇರಲಿ, ಕಾಲು ಭೂಮಿಗೆ ಸ್ಪರ್ಶ ಆಗಿರಬೇಕು, ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಬೇಕು. ಮತ್ತೆ ಮೂಲ ಸ್ಥಿತಿಗೆ ಬನ್ನಿ. ಅದೇ ರೀತಿ ಎಡಗಡೆಗೆ ಕಾಲುಗಳನ್ನು ಒಯ್ಯಬೇಕು, ಕುತ್ತಿಗೆಯನ್ನು ಬಲಗಡೆಗೆ ಹೊರಳಿಸಬೇಕು. ಇನ್ನೊಮ್ಮೆ ವಿಶ್ರಾಂತಿ, ಶವಾಸನ. ಈಗ ಮರ್ಕಟಾಸನದ 2ನೇ ವಿಧಿ, 2ನೇ ಸ್ಥಿತಿ. ಮತ್ತೆ ಕಾಲುಗಳನ್ನ ಮೇಲೆ ಕೆಳ್ಕೊಡ್ರಿ. ಕೈಗಳು ಭುಜಕ್ಕೆ ನೇರವಾಗಿರಲಿ, ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ಈಗ 2 ಕಾಲುಗಳ ನಡುವೆ ಅಂತರ ಎಷ್ಟಪ್ಪ ಅಂದರೆ ನಿಮ್ಮ ಮೊಳಕಾಲಿನಿಂದ ಪಾದದವರೆಗೆ ಎಷ್ಟು ಅಂತರ ಇರ್ತದೋ ಅಷ್ಟು ಅಂತರವನ್ನು 2 ಪಾದಗಳ ನಡುವೆ ಇಡಿ. ಈಗ ಉಸಿರು ತುಂಬ್ತಾ ಕಾಲುಗಳನ್ನ ಬಲಗಡೆಗೆ ಒಯ್ಯಬೇಕು. ಈಗ ಬಲ ಮೊಳಕಾಲನ್ನು ಎಡ ಪಾದಕ್ಕೆ ಸ್ಪರ್ಶ ಮಾಡಬೇಕು, ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಬೇಕು. ಈಗ ಎಡ ಮೊಳಕಾಲನ್ನು ಬಲ ಪಾದಕ್ಕೆ ಸ್ಪರ್ಶ ಮಾಡ್ತಾ ಬಲಗಡೆಗೆ ನಿಮ್ಮ ಕಾಲುಗಳನ್ನು ಒಯ್ಯಿರಿ, ಕುತ್ತಿಗೆ ಎಡಗಡೆಗಿರಲಿ, ಉಸಿರು ತುಂಬಿಕೊಡ್ರಿ. ಇನ್ನೊಂದು ಸರಿ ನೋಡಿ. ವಿಶ್ರಾಂತಿ, ಶವಾಸನ. ಈಗ ಮರ್ಕಟಾಸನದ 3ನೆಯ ಸ್ಥಿತಿ. 2 ಕಾಲುಗಳನ್ನ ಜೋಡಿಸಿ, 2 ಕೈಗಳು ಭುಜಕ್ಕೆ ನೇರವಾಗಿ ಮಗ್ಗಲಕ್ಕಿರಲಿ, ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ನಿಧಾನವಾಗಿ ಬಲಗಾಲನ ಎತ್ತ, ಎಡ ಕೈನವರಿಗೆ ಒಯ್ಯಿರಿ. ಕೈಯನ್ನು ಕಾಲಿನ ಕಡೆಗೆ ತರಂಗಿಲ್ಲ, ಮೊಳಕಾಲನ್ನು ಮಡಚಂಗಿಲ್ಲ. ಪ್ರಯತ್ನ ಮಾಡಿ ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಲಿ. ಉಸಿರು ತುಂಬಿಕೊಂಡಿರಬೇಕು. ಹಿಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಮೂಲ ಸ್ಥಿತಿಗೆ ಬನ್ನಿ. ಮತ್ತೇನು ಎಡಗಾಲನ್ನು ಎತ್ತಿ ಬಲಗೈ ಕಡೆಗೆ ಒಯ್ಯಿರಿ. ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಲಿ. ಹೀಗೆ ಇನ್ನೊಂದು ಸಾರಿ ಮಾಡಿ.
ವಿಶ್ರಾಂತಿ. ಶವಾಸನ. ಇದು ಮರ್ಕಟಾಸನದ 1, 2, 3 ಸ್ಥಿತಿಗಳು. ಈಗ ಒಂದು ಮಗ್ಗಲಕ್ಕೆ ಹೊರಳಿ ಎದ್ದು ಕುಂತ್ಕೊಳ್ಳಿ. ಈ ಒಂದು ಮರ್ಕಟಾಸನದ ಲಾಭಗಳು ಏನು? ಬೆನ್ನು ನೋವು, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಸ್ಲಿಪ್ ಡಿಸ್ಕ್, ಸಯಾಟಿಕಾ. ಸಯಾಟಿಕಾ ಅಂದರೆ ಒಂದು ನರ, ಸಯಾಟಿಕ ನರ ಯಾವಾಗಲೂ ಹೊಡೆಸ್ತಿರ್ತದೆ, ಕಾಲುಗಳು ಹೊಡಿತಿರ್ತಾವೆ. ಈ ಮೆದುಳಿನಿಂದ ಈ ಹೆಬ್ಬೆಳಿನವರೆಗೆ ಸಯಾಟಿಕ ನರ್ವ್ ಇರ್ತದೆ, ಅಲ್ಲಿ ಬಹಳ ಸಮಸ್ಯೆ, ಸಯಾಟಿಕ ಸಮಸ್ಯೆ. ಆ ಸಮಸ್ಯೆಯಲ್ಲಿ ಲಾಭಕಾರಿಯಾಗ್ತದೆ. ಹೊಟ್ಟೆ ನೋವು ಇದರಿಂದ ದೂರ ಆಗ್ತದೆ. ಭೇದಿ, ಮಲಬದ್ಧತೆ ಹಾಗೂ ಗ್ಯಾಸ್ಗಳನ್ನ ದೂರಗೊಳಿಸಿ ಹೊಟ್ಟೆಯನ್ನು ಸ್ವಸ್ಥಗೊಳಿಸ್ತದೆ. ನಿತಂಬ ಅಂದರೆ ನಿತಂಬಗಳು ಹಾಗೂ ಇವುಗಳ ಕೀಲಿನ ನೋವುಗಳಲ್ಲಿ, ಇಲ್ಲಿರ್ತಕ್ಕಂಥ ನೋವುಗಳಲ್ಲಿ ವಿಶೇಷವಾಗಿ ಲಾಭಪ್ರದ ಆಗ್ತದೆ. ಬೆನ್ನೆಲುವಿನ ಬೆನ್ನು ಹುರಿಯ ವಿಕೃತಿಗಳನ್ನ ಇದು ತೊಲಗಿಸ್ತದೆ. ಅದಕ್ಕಾಗಿ ಬಂಧುಗಳೇ, ಈ ಮರ್ಕಟಾಸನವನ್ನು ದಿನಾಲು ತಪ್ಪದೆ ಮಾಡಿ ನೀವು ಸೊಂಟ ನೋವಿನಿಂದ ಮುಕ್ತಿಯನ್ನು ಪಡಿಬಹುದು. ಆತ್ಮೀಯ ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳೇ, ಈಗ ಬೆನ್ನ ಮೇಲೆ ಮಲಗಿ ಮಾಡುವಂಥ ವಿಶೇಷವಾದಂಥ 2 ಆಸನಗಳು, ಬಹಳ ವಿಶೇಷವಂಥ ಅದ್ಭುತ ಆಸನಗಳು. ಏಕೆಂದರೆ ಇವತ್ತು ಆ ಆಸನಗಳನ್ನ ಮಾಡೋದ್ರಿಂದ ಎಂತೆಂಥ ಅದ್ಭುತ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂದರೆ ಬೊಜ್ಜು ನಿವಾರಣೆ ಆಗ್ತಾ ಇದೆ. ಇದು ಅದಕ್ಕಾಗಿ ಏನೇನೋ ಔಷಧಿಗಳನ್ನು ತಗೋತಾ ಇದ್ದಾರೆ. ಅದಕ್ಕಾಗಿ ಆ ಭಾರವನ್ನು ತೆಗೆಸಲಿಕ್ಕೆ ವೇಟ್ ಘಟಾಣೆ ಕೇಳಿಯೇ, ಪೇಟ್ ಘಟಾಣೆ ಕೇಳಿಯೇ ಅಂತ ಬಾಬಾ ಹೇಳ್ತಿರ್ತಾರೆ ಆಸ್ಥಾದಲ್ಲಿ. ಅದಕ್ಕಾಗಿ ನಾವೆಲ್ಲ ಆ ಒಂದು ಸರಳ ಸಹಜವಾದಂಥ ಆಸನ ಮಾಡೋದ್ರಿಂದ ಸೊಂಟ ನೋವು ಪರಿಹಾರ ಆಗ್ತದೆ, ತೂಕನೂ ಕಡಿಮೆ ಆಗ್ತದೆ. ಎಷ್ಟರ ಮಟ್ಟಿಗೆ ತೂಕ ಹೆಚ್ಚಿಗೆ ಆಗಿಬಿಟ್ಟಿದೆ ಅಂದರೆ ಹೇಳ್ತಿರ್ತಾರೆ, ಜೋಕ್ ಮಾಡ್ತಿರ್ತಾರೆ ಬಾಬಾ ರಾಮದೇವ್ಜಿ, ಏನೋ ಇಲ್ಲೊಂದು ಮಗು, ಇಲ್ಲೊಂದು ಮಗು, ಇಲ್ಲೊಂದು ಮಗು, ಇಲ್ಲೊಂದು ಮಗು, ಹಮಾರೆ 4 ಅಂತ. ಅಷ್ಟರ ಮಟ್ಟಿಗೆ ತೂಕ ಹೆಚ್ಚಿಗೆ ಆಗಿದೆ. ಅದಕ್ಕಾಗಿ ಆ ವಜನ ಕರಗಿಸ್ಲಿಕ್ಕೆ ಬಹಳ ಸರಳ ವಿಧಾನಗಳು, 2 ಆಸನಗಳು ಬೆನ್ನ ಮೇಲೆ ಮಲಗಿ. ಈಗ ಆ ಒಂದು ಮೊದಲನೇ ಆಸನ ದ್ವಿಚಕ್ರೀಕಾಸನ, ಸ್ಥಿತಿ 1 ಮತ್ತು 2 ಅವುಗಳನ್ನ ಮಾಡೋಣ. ಭಾಳ ಸರಳ. ಈಗ ಬೊಜ್ಜಿದೆ, ತೂಕ ಹೆಚ್ಚಿಗಿದೆ, ನೀವೆಲ್ಲ ಶವಾಸನದಲ್ಲಿ ಮಲಗಿದ್ದೀರಾ, ಇದು ಭಾಳ ಆರಾಮ ಅನಿಸ್ತದೆ. ಈಗ ಸ್ವಲ್ಪ ಏನು ಮಾಡಿರಿ, ತ್ರಾಸು ತಗೊಳ್ರಿ, 2 ಕಾಲುಗಳನ್ನ ಜೋಡಿಸಿ. ಈಗ ನಿಮ್ಮ 2 ಕೈಗಳನ್ನ ಭೂಮಿಗೆ ಸ್ಪರ್ಶ ಮಾಡಿ. ಕೈಗಳು ನಿಮ್ಮ ಶರೀರಕ್ಕೆ ಸ್ಪರ್ಶ ಆಗಿರಲಿ, ಅಂಗೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ಈಗ ಒಂದೊಂದೇ ಕಾಲಿನಿಂದ ನಿಧಾನವಾಗಿ ನೀವೇನು ಮಾಡಿ, ಈ ರೀತಿಯಾಗಿ ವೃತ್ತವನ್ನು ರಚನೆ ಮಾಡಿ, ಚಕ್ರವನ್ನು ರಚನೆ ಮಾಡಿ. ದ್ವಿಚಕ್ರಿಕಾಸನ, ಈ ರೀತಿಯಾದಂಥ ಚಕ್ರವನ್ನು ಸೈಕಲ್ ಹೊಡೀರಿ. ನಿಮ್ಮ ಮನೆಯಲ್ಲಿ ಈಗ ಸೈಕಲ್ ಇಲ್ಲ, ಕಾರ್ ಇದೆ, ಬೈಕ್ ಇದೆ, ಸೈಕಲ್ ಇಲ್ಲ. ಆಗ ನಿಮ್ಗೆ ಸೈಕಲ್ ಕೊಡ್ತಾ ಇದ್ದೀವಿ. ಈಗ ಈ ಸೈಕಲನ್ನು ಏನು ಮಾಡಿ, ಸರಿಯಾಗಿ ಪೂರ್ಣ ಪೆಡಲ್ ಹೊಡಿರಿ ವಿರುದ್ಧ ದಿಕ್ಕಿನಲ್ಲಿ. ಯಾಕಂದರೆ ಹೊಟ್ಟೆ ಒಂದು ಸ್ವಲ್ಪ ಅಡಚಣೆ ಮಾಡ್ತದೆ, ಮೊಳಕಾಲು ಎದೆವರೆಗೆ ಬರಲಿಕ್ಕೆ ತೊಂದರೆ ಮಾಡ್ತದೆ. ಆದರೆ ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಹೀಗೆ ಒಂದು 10 ರಿಂದ 20 ಬಾರಿ ಮೊದಲಿಗೆ ಒಂದು ಮುಂದಿನ ದಿಕ್ಕಿನಲ್ಲಿ, ಆಮೇಲೆ ಹಿಂದಿನ ದಿಕ್ಕಿನಲ್ಲಿ ಒಂದು 10 ರಿಂದ 20 ಬಾರಿ ಮಾಡಿ. ಅದೇ ರೀತಿ ಎಡಗಾಲು 1 ರಿಂದ ಬಲಗಾಲು ಹಾಗೇ ಇರಲಿ. ಈ ರೀತಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಚಕ್ರೀಕಾಸನ ಒಂದೊಂದೇ ಕಾಲಿನಿಂದ. ಈ ಒಂದೊಂದೇ ಕಾಲಿನಿಂದ ಮಾಡೋದ್ರಿಂದ ಸೊಂಟ ನೋವಿನಲ್ಲೂ ಪರಿಹಾರ ಸಿಗ್ತದೆ. ಈಗ ಏಕಕಾಲಕ್ಕೆ 2 ಕಾಲುಗಳನ್ನ ಸೇರಿಸಿ ಏನು ಮಾಡಿ, ಮೊಳಕಾಲನ್ನು ಇದುವರೆಗೆ ತೊಂಬನ್ನಿ, ಮೇಲೆ ಒಯ್ಯಿರಿ, ಮುಂದಕ್ಕೆ ಒಯ್ಯಿರಿ. ಸಹಜವಾಗಿ ನಿಧಾನವಾಗಿ ಚಕ್ರದ ಆಕಾರದಲ್ಲಿ ಕಾಲುಗಳನ್ನ ತಿರುಗಿಸಿ. ಬಹಳ ಅದ್ಭುತವಾದಂಥ ಆಸನ. ತೊಡೆ ಬೊಜ್ಜು ಕರಗ್ತದೆ, ನೇತಾಂಬದ ಬೊಜ್ಜು, ಹೊಟ್ಟೆ ಬೊಜ್ಜು ಇವೆಲ್ಲ ಕರಗ್ತದೆ, ಫ್ಯಾಟ್ ಎಲ್ಲ ಕರಗಿ ಹೋಗ್ತದೆ. ವಿರುದ್ಧ ದಿಕ್ಕಿನಲ್ಲಿ ಈಗ ಏಕಕಾಲಕ್ಕೆ 2 ಕಾಲುಗಳಿಂದ ಸೈಕಲ್ ಹೊಡೆದಂಗೆ ಮಾಡಿ. ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ವಿಶ್ರಾಂತಿ, ಶವಾಸನ. ಹಾಗೇ ವಿಶ್ರಾಂತಿನ ತಗೊಂಡು ನೀವು ಎಷ್ಟೊತ್ತಿನವರೆಗೆ ಈ ದ್ವಿಚಕ್ರಾಸನವನ್ನು ಮಾಡಿದಿರೋ
ಅಷ್ಟು ಹೊತ್ತಿನವರೆಗೆ ವಿಶ್ರಾಂತಿಯನ್ನು ತಗೊಳ್ಳಿ. ಈಗ ದ್ವಿಪಾದ ವೃತ್ತಾಸನ. ಪಾದವೃತ್ತಾಸನ ನೋಡಿ, ಎರಡು ಕಾಲುಗಳನ್ನ ಜೋಡಿಸಿ, ನಿಮ್ಮ ಎರಡು ಕೈಗಳು ನಮ್ಮ ಶರೀರಕ್ಕೆ ಸ್ಪರ್ಶ ಆಗಿರಲಿ, ಅಂಗೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ನಿಧಾನವಾಗಿ ಒಂದೊಂದೇ ಕಾಲಿನಿಂದ ವೃತ್ತವನ್ನು ರಚನೆ ಮಾಡಿ. ಈ ರೀತಿಯಾಗಿ ಮಗ್ಗಲು ವೃತ್ತವನ್ನು ರಚನೆ ಮಾಡಿ. ಒಂದು ದಿಕ್ಕಿನಲ್ಲಿ ಈ ರೀತಿಯಾಗಿ ಒಂದು 40-50 ಬಾರಿ ತಿರುಗಿಸಬೇಕು. ಮೊದಲು ಒಂದು 10 ಬಾರಿ ಮಾಡಿ. ತೊಡೆ ಬೊಜ್ಜು ಕರಗ್ತದೆ. ನಿಧಾನವಾಗಿ ಹಾಗೇನೇ ಎಡಗಾಲಿನಿಂದ ವಿರುದ್ಧ ದಿಕ್ಕಿನಲ್ಲಿ. ಈಗ ಎರಡು ಕಾಲುಗಳನ್ನ ಜೋಡಿಸಿ, ಆದರೆ ಅತಿ ಸೊಂಟ ನೋವಿದ್ದರೆ ಎರಡು ಕಾಲಿನಿಂದ ಮಾಡಬಾರ್ದು. ಹೀಗೆ ವಿರುದ್ಧ ದಿಕ್ಕಿನಲ್ಲಿ. ವಿಶ್ರಾಂತಿ, ಶವಾಸನ. ಈಗ ಒಂದು ಮಗ್ಗಲು ಕೊರಳಿ ಎದ್ದು ಕುಂತ್ಕೊಡ್ರಿ. ಈ ದ್ವಿಪಾದ ಚಕ್ರಿಕಾಸನ, ದ್ವಿಪಾದ ವೃತ್ತಾಸನ, ಇವುಗಳ ಲಾಭಗಳನ್ನ ಒಂದಿಷ್ಟು ತಿಳ್ಕೊಳ್ಳೋಣ. ಈಗ ಈ ಚಕ್ರಿಕಾಸನವನ್ನು ಮಾಡಿದೀವಲ್ಲ, ಸೈಕಲ್ ಹೊಡೆದಂಗೆ ಮಾಡಿದೀವಲ್ಲ, ಇದನ್ನು ಮಾಡೋದ್ರಿಂದ ಬೊಜ್ಜನ್ನು ಕರಗಿಸಲು ಇದು ಸರ್ವೋತ್ತಮ ಆಸನ. ನಿಯಮಿತವಾಗಿ 5-10 ನಿಮಿಷಗಳವರೆಗೆ ಮಾಡಿದರೆ ಅನವಶ್ಯಕವಾದಂಥ ತೂಕ ಬೇಗನೆ ಇಳಿಯುವುದು. ಹೊಟ್ಟೆಯನ್ನು ಸಶಕ್ತಿಗೊಳಿಸ್ತದೆ, ಕರುಳುಗಳನ್ನ ಸಕ್ರಿಯಗೊಳಿಸ್ತದೆ. ಮಲಬದ್ಧತೆ ಅಂದರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ, ಅದಕ್ಕೆ ಮಲಬದ್ಧತೆ ಅಂತಾರೆ. ಅಂದರೆ ಮೂಲವ್ಯಾಧಿ ಸಮಸ್ಯೆ ಅದರಿಂದ ದೂರ ಆಗ್ತದೆ. ಈಗ ಮೋಷನ್ ಕ್ಲಿಯರ್ ಆದರೆ ಮೂಲವ್ಯಾಧಿ ಇರೋದಿಲ್ಲ. ಅದಕ್ಕಾಗಿ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ. ಅಜೀರ್ಣ, ಇಂಡೈಜೆಷನ್, ಆಮ್ಲಪಿತ್ತ, ಆ್ಯಸಿಡಿಟಿ, ಇವೆಲ್ಲ ಸಮಸ್ಯೆಗಳು ದೂರ ಆಗ್ತಾವೆ. ಸೊಂಟದ ನೋವಿದ್ದವರು ಒಂದೇ ಕಾಲಿನಿಂದ ಮಾಡಿದರೆ ಸೊಂಟ ನೋವಿನಿಂದಲೂ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಇದು ಪಾದವೃತ್ತಾಸನ ಅಂತ ಮಾಡಿದೀವಲ್ಲ, ಕಾಲನ್ನ ತಿರುಗಿಸಿದೀವಿ ನೋಡ್ರಿ. ಇದನ್ನು ಮಾಡೋದ್ರಿಂದ, ಈ ಆಸನ ಮಾಡೋದ್ರಿಂದ ಹೆಚ್ಚಿನ ತೂಕವನ್ನು ತಗ್ಗಿಸುವಲ್ಲಿ ಇದು ಬಹಳ ಉಪಯೋಗವಾದಂಥ ಆಸನ ಇದು. ಇನ್ನು ತೊಡೆಗಳು, ನಿತಂಬ, ಸೊಂಟಿನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕೊಬ್ಬಣ್ಣ ನಿಶ್ಚಿತ ರೂಪದಿಂದ ದೂರಗೊಳಿಸ್ತದೆ ಬಂಧುಗಳೇ, ಶರಣ ಬಂಧುಗಳೇ. ಹೀಗೆ ಬೆಣ್ಣೆ ಮೇಲೆ ಮಲಗಿ ಮಾಡುವ ಆಸನಗಳನ್ನ ದಿನಾಲು ಒಂದಿಷ್ಟು ನೀವು ಅಭ್ಯಾಸ ಮಾಡ್ತಾ ಹೋಗಿ. ಮಾಡಿದ್ದಾದರೆ ಬಹಳ ಅದ್ಭುತವಾದಂಥ ಲಾಭಗಳಾಗ್ತವೆ. ಯೋಗಾಭ್ಯಾಸದ ಕೊನೆಗೆ ತಾವೆಲ್ಲ ಕಡ್ಡಾಯವಾಗಿ ಏನು ಮಾಡಬೇಕು? ಮಂಗಲಾಚರಣೆಯನ್ನು ಮಾಡಬೇಕು. ಆ ಬಸವ ಗುರುವಿಗೆ ಮತ್ತು ಆ ಲಿಂಗದೇವ ಪರಮಾತ್ಮನಿಗೆ ನಾವೇನಬೇಕು? ಆ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು. ಅದಕ್ಕಾಗಿ ಭಕ್ತಿಭಾವದಿಂದ ಆ ಮಂಗಲಾಚರಣೆಯನ್ನು ಈಗ ಹೇಳೋಣ. ಜ್ಞಾನ ಮುದ್ರಾ ಸ್ಥಿತಿ ಇಲ್ಲ, ನಮಸ್ಕಾರ ಸ್ಥಿತಿಯಲ್ಲಿ ಕುಂತ್ಕೊಳ್ಳಿ. ಶರಣಾಗತಿ ಭಾವ ನಿಮ್ಮಲ್ಲಿ ಇರಲಿ. ಈಗ ನಾನು ಹೇಳಿದಾಗೆ ಹೇಳಿ. ಜಯ ಬಸವರಾಜ ಭಕ್ತಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ, ಹರ ಹರ ಮಹಾದೇವ. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತೋಂ ಕಿ ಜೈ. ಶರಣು ಶರಣಾರ್ಥಿಗಳು.